पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यञ्चित मनोरथाः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ಕರ್ಕಾಟಕ ರಾಶಿಯ ಬಂಧುಗಳಿಗೆ ಸ್ವಾಗತ. ಆಗಸ್ಟ್ ತಿಂಗಳ ನಿಮ್ಮ ರಾಶಿಯ ಫಲಗಳನ್ನು ತಿಳಿಸುತ್ತಾ, ನಿಮ್ಮ ಒಂದು ರಾಶಿಯ ಉಚ್ಚಸ್ಥಾನಾಧಿಪತಿಯಾದಂತಹ ಗುರುಗ್ರಹನು 11ನೇ ಅಂದರೆ ಲಾಭಸ್ಥಾನದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಇದ್ದು ಜೊತೆಗೆ ಮಂಗಳ ಗ್ರಹವೂ ಇರುತ್ತದೆ. ಹೀಗಾಗಿ ಈ ತಿಂಗಳು ನಿಮ್ಮ ಭೂಮಿ, ಸೈಟು ಮತ್ತು ಮನೆಗಳ ಯಾವುದೇ ವ್ಯವಹಾರಗಳು, ವಾಹನಗಳು, ಎಲ್ಲ ವಿಚಾರಗಳು ಕೂಡ ಅದರಲ್ಲಿ ನಿಮಗೆ ವಿಶೇಷ ಜಯ ಹಾಗೂ ವಿಶೇಷ ಧನಲಾಭ, ಸಾಕಷ್ಟು ಧನಪ್ರಾಪ್ತಿ ಆಗುತ್ತದೆ. ಇಡೀ ವರ್ಷ ನಿಮಗೆ ಅತ್ಯಂತ ಭರ್ಜರಿ ಫಲಗಳೇ ಇರುತ್ತವೆ. ರವಿಗ್ರಹ ದಿನಾಂಕ 16ವರೆಗೆ ನಿಮ್ಮ ರಾಶಿಯಲ್ಲೇ ಇದ್ದು ನಂತರ ಧನಸ್ಥಾನವಾದಂತಹ ತನ್ನ ಸ್ವಕ್ಷೇತ್ರ ಸಿಂಹರಾಶಿಗೆ ಪ್ರವೇಶ ಮಾಡುತ್ತಾರೆ. ಬುಧ, ಶುಕ್ರ ಗ್ರಹಗಳಿಂದಲೂ ನಿಮಗೆ ಸಾಕಷ್ಟು ಧನಲಾಭ ಇರುತ್ತದೆ. ತೃತೀಯದಲ್ಲಿ ಕೇತುಗ್ರಹ ಇರುವುದರಿಂದ ಹಾಗೂ ಭಾಗ್ಯಸ್ಥಾನದಲ್ಲಿ ರಾಹುಗ್ರಹ ಇರುವುದರಿಂದ ನಿಮಗೆ ಧನಾತ್ಮಕ ಪ್ರಗತಿಗಳು ಕಂಡುಬರ್ತವೆ. 8ನೇ ಸ್ಥಾನದಲ್ಲಿರುವಂಥ ಶನಿಗ್ರಹ ಬೆಳ್ಳಿ ಪಾದದಿಂದ ಬಂದಿದ್ದು ನೈಸರ್ಗಿಕ ಒಂದು ಸಪ್ತಮ ಭಾವವನ್ನು ಅದು ವೀಕ್ಷಿಸ್ತಿರೋದ್ರಿಂದ, ವಕ್ರಿಯಾಗಿ ವೀಕ್ಷಿಸ್ತಿರೋದ್ರಿಂದ ನಿಮಗೆ ಶುಭ ಫಲಗಳೇ ಇರುತ್ತವೆ. ಕರ್ಕರಾಶಿಯವರು ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿರಿ, ನಿಮಗೆ ಶುಭವಾಗುತ್ತದೆ. ನಿಮಗೆ ಸೋಮವಾರ, ರವಿವಾರ, ಗುರುವಾರ ನಿಮಗೆ ಶುಭವಾರಗಳಾಗುತ್ತವೆ. ನಿಮ್ಮ ಅದೃಷ್ಟದ ಹರಳು ಬಿಳಿ ಹರಳು ಅಥವಾ ಮುತ್ತು, ಬಿಳಿ ಮುತ್ತು ಮತ್ತು ಕೆಂಪು ಮಾಣಿಕ್ಯ, ಪುಷ್ಪರಾಗ ಕೂಡ ಶುಭಕರ ಹರಳುಗಳು. ಆಗಸ್ಟ್ನಲ್ಲಿ ದಿನಾಂಕ 8, 9, 10, 15ರಿಂದ 19, 22, 23, 26, 27 ಹಾಗೂ 30, 31ರಂದು ನಿಮಗೆ ಶುಭ ಫಲಗಳು ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.